ನಾನಿವತ್ತು ಆಲೂಗೆಡ್ಡೆಯಿಂದ ಚಕ್ಲಿನ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಅಂದ್ಕೊಂಡಿರ್ತೀರ ಎಷ್ಟೊಂದು ಥರ ಚಕ್ಲಿಗಳನ್ನೆಲ್ಲ ಮಾಡಿರ್ತೀರ, ಬೇರೆ ಥರ ನಾನಾ ಥರದ ಚಕ್ಲಿಗಳ್ನೂ ಮಾಡಿರ್ತೀರ. ಆದರೆ ನೀವು ಒಂದ್ಸಲ ಈ ಥರ ಏನಕ್ಕೆ ಚಕ್ಲಿನ ಟ್ರೈ ಮಾಡಬಾರ್ದು? ನೀವು ಒಂದ್ಸಲ ಮಾಡಿ. ನಾನು ಮಾಡಿದೆ, ಸಕ್ಕತ್ತಾಗಿತ್ತು. ಚಕ್ಲಿ ಮಾತ್ರ ಸೂಪರಾಗಿತ್ತು. ಅಂದರೆ ಗಟ್ಟಿ ಎಷ್ಟು ಗಟ್ಟಿ ಇರುತ್ತೆ ಗೊತ್ತಾ? ಕೆಲವೊಂದೊಂದು ಚಕ್ಲಿಗಳಂತೂ ಕಲ್ಲು ಥರ ಇರುತ್ತೆ. ಆದರೆ ಈ ಚಕ್ಲಿ ಅಂತೂ ಸಕ್ಕತ್ತಾಗಿದೆ. ಟೇಸ್ಟ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. ಒಂದ್ಸಲ ಬಾಯಿಗಿಟ್ರೆ ಕರಗೋಗುತ್ತೆ. ಬನ್ನಿ ಇವಾಗ ಮಾಡೋದು ಯಾವ ರೀತಿ ಅಂತಲೂ ಕೂಡ ತೋರಿಸ್ತೀನಿ. ಅಕ್ಕಿ ಹಿಟ್ಟು ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧದಷ್ಟು ನಾನು ಕಡಲೆನ ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಉರಿಗಡಲೆ ಮಾಮೂಲಿ ಬರುತ್ತಲ್ಲ, ಅದೇ ಪುಟಾಣಿ ಅಂತ ಏನಾದರೂ ಅಂತಿರಲ್ಲ, ಆ ಥರದ್ದು ಕಡಲೆ ತೊಗೊಂಡು ಪುಡಿ ಮಾಡಿಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಓವಿನ ಕಾಳು ಇದ್ರೂ ಕೂಡ ಹಾಕ್ಕೊಳ್ಳಿ. ನಾನು ಎಳ್ಳು ಹಾಕ್ಕೊಂಡಿದ್ದೀನಿ, ಒಂದೂವರೆ ಸ್ಪೂನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ನೀವು ಉಪ್ಪು ಖಾರನ ನೋಡಿಕೊಂಡು ನೀವು ಹಾಕ್ಕೊಳ್ಳಿ, ಎಷ್ಟು ಬೇಕು ನೋಡಿಕೊಂಡು. ನಾನೊಂದು ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಳ್ಳೋದು, ಯಾಕಂದರೆ ನಮ್ಮ ಮನೇಲಿ ಮಕ್ಕಳೆಲ್ಲ ಜಾಸ್ತಿ ಖಾರ ತಿನ್ನಲ್ಲ. ಹಾಗಾಗಿ ನಾನೊಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿ ಅಡುಗೆ ಎಣ್ಣೆ ಬರುತ್ತಲ್ಲ, ಆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇದಾದಮೇಲೆ ಈಗ ಮೇಯ್ನ್ ಆಲೂಗೆಡ್ಡೆ, ಚಕ್ಲಿನ ಮೇಲೆ ಆಲೂಗೆಡ್ಡೆ ಹಾಕ್ಬೇಕಲ್ಲ. ಹಾಗಾಗಿ ನೋಡಿ, ಒಂದು 3 ಆಲೂಗೆಡ್ಡೆನ ನಾನು ಚಿಕ್ಕದೊಂದು 3 ಆಲೂಗೆಡ್ಡೆನ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದನ್ನು ಕಲಸೋದಕ್ಕೇನಿಲ್ಲ, ನೀರು ಹಾಕಕ್ಕೆ ಹೋಗ್ಬಾರ್ದು. ಇದು ನಾವು ಆಲೂಗೆಡ್ಡೆ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿರ್ತೀವಲ್ಲ, ಅದರಲ್ಲೇ ಕಲಿಸ್ಕೊಳ್ಬೇಕು. ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕು. ಚಕ್ಲಿ ಹೆಂಗಿತ್ತು ಅಂತಂದರೆ ಸಖತ್ತಾಗಿತ್ತು ಬಿಡಿ, ಸೂಪರಾಗಿರುತ್ತೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಷ್ಟೊಂದು ಥರ ನಾನು ಕೂಡ ಚಕ್ಲಿನ ಮಾಡಿದ್ದೆ, ಆದರೆ ಈ ಥರ ಚಕ್ಲಿ ಅಂತೂ ಸಖತ್ತಾಗಿತ್ತು ಮಾತ್ರ. ಈ ಚಕ್ಲಿ ಮಾತ್ರ ಮಾಡ್ತಾನೆ ಖಾಲಿನೇ ಆಗೋಯ್ತು. ನಿಮ್ಮ ಮನೆಯಲ್ಲೂ ಕೂಡ ಹಾಗೆ ಖಾಲಿ ಆಗುತ್ತೆ. ನೀವು ಮತ್ತೆ ಒಂದ್ಸಲ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ನೀರು ಚುಮ್ಕಿಸ್ಕೊಳ್ತಾ ಇದ್ದೀನಿ. ನೀರಿನ ಅಷ್ಟು ರುಬ್ಬಿರ್ತೀವಲ್ಲ, ಅದೇ ಸಾಕಾಗುತ್ತೆ. ಸ್ವಲ್ಪ ನೀರು ಬೇಕಾಗುತ್ತೆ ಅಷ್ಟೇ. ಅದಾದಮೇಲೆ ನೋಡಿ, ನೀಟಾಗಿ ಹಿಂಗೆ ಎಲ್ಲ ಮಿದ್ಕೊಂಡು ನಾದ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಸ್ಮೂತ್ ಇರಬೇಕು, ತೀರಾ ಗಟ್ಟಿ ಇರಬಾರ್ದು. ಹಿಟ್ಟು ಹೆಂಗೆ ಅಂತಂದರೆ ಒಳ್ಳೆ ಸ್ಮೂತಾಗಿರಬೇಕು ಹಿಟ್ಟು, ಆ ಥರ ಕಲಿಸ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಹಿಟ್ಟನ್ನು ಈ ರೀತಿಯಾಗಿ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಚಕ್ಲಿ ಒಳಗೆ ನಾನಿವಾಗ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾನಿವಾಗ ಮಾಡ್ಕೊತಾ ಇದ್ದೀನಿ. ನೋಡಿ, ತುಂಬ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾಯಿ ಮಾಡ್ಕೊಬೇಕು. ಎಣ್ಣೆ ಹಾಕ್ಕೊಂಡು ನೋಡಿ, ಫುಲ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡೆ ನಾವು ಚಕ್ಲಿ ಹಿಟ್ಟೆಲ್ಲ ಕಲಿಸ್ಕೊಂಡ್ಬಿಡ್ಬೋದು. ದಿಢೀರಂತಲೇ ಮಾಡ್ಕೊಂಬಿಡ್ಬೋದು. ಆಲೂಗೆಡ್ಡೆ ಬೇಯೋದೊಂದೇ ಲೇಟ್ ಅಷ್ಟು ಬಿಟ್ಟರೆ. ನಾನು ಈ ಥರ ಡೈರೆಕ್ಟ್ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಶೇಪ್ ಕೊಟ್ಕೊಂಡು ಕೂಡ ಹಾಕ್ಕೊಳ್ಬೋದು. ಈ ಥರ ಆದರೆ ಬೇಗ ಆಗುತ್ತೆ ಅಂತೇಳಿ ಹಿಂಗೆ ಮಾಡ್ಕೊತಾ ಇದ್ದೀನಿ. ಮುರುಕು ಥರ ಚೆನ್ನಾಗಿರುತ್ತೆ ಅಂತ. ಚಕ್ಲಿ ಶೇಪ್ ಬೇಕು ಅನ್ನೋರು ಚಕ್ಲಿ ಶೇಪ್ ಕೊಟ್ಕೊಂಡು ಕೂಡ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ನನ್ನ ಚಾನಲಲ್ಲಿ ಇನ್ನೂ ಎಷ್ಟೋ ಹಿಂದಿನ ವಿಡಿಯೋದಲ್ಲೆಲ್ಲ ಸರ್ಚ್ ಮಾಡಿ ನಿಮಗೂ ಗೊತ್ತಾಗುತ್ತೆ. ಎಲ್ಲ ಚಕ್ಲಿ ರೆಸಿಪಿಗಳು ಇದ್ದಾವೆ, ಬೇಜಾನಿದೆ. ಆದರೆ ಈ ಥರ ಚಕ್ಲಿ ಅಂತೂ ಸಖತ್ತಾಗಿತ್ತು. ಇದಂತೂ ನಮ್ಮ ಮನೆಯಲ್ಲೂ ತುಂಬಾ ಇಷ್ಟ ಆಯ್ತು ಎಲ್ರಿಗೂ. ಇದು ಆಲೂಗೆಡ್ಡೆ ಚಕ್ಲಿಯಿಂದ ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಳ್ಳೆ ಕ್ರಿಸ್ಪಿಯಾಗಿತ್ತು ಮಾತ್ರ, ಸಖತ್ತಾಗಿತ್ತು. ನೀವು ಒಂದ್ಸಲ ಈ ಥರ ಟ್ರೈ ಮಾಡಲೇಬೇಕು. ನೋಡ್ತಾ ಇದ್ರಲ್ಲ, ಹೀಗೆ ನೀಟಾಗಿ ಎಲ್ಲ ಅಂದರೆ ಫ್ರೈ ಆಗೋದು ನೀಟಾಗಿ ಗೊತ್ತಾಗುತ್ತೆ ನಿಮಗೆ. ಇನ್ನೊಂದು ಕಡೆ ಟರ್ನ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ನೋಡ್ತಾ ಇದ್ರಲ್ಲ, ಹಿಂಗೆ ಎಲ್ಲೇ ಕಟ್ಟಾಗ್ತೈತೆ. ಚೆನ್ನಾಗಿರುತ್ತೆ. ಚಕ್ಲಿ ಮಾತ್ರ ಸಖತ್ತಾಗಿತ್ತು. ಕಲ್ಲರು, ಟೇಸ್ಟು ಸೂಪರ್. ಮಾಡ್ತಾನೆ ತಿಂದು ಖಾಲಿ ಮಾಡ್ತೀರಾ, ಅಷ್ಟು ಚೆನ್ನಾಗಿದೆ ಮಾತ್ರ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಲೇಬೇಕು. ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಿಂಗಿತ್ತು ಅಂತ ಹೇಳಿ. ಇದಕ್ಕೆಲ್ಲ ಇನ್ನೇನು ಜಾಸ್ತಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಬೇಕಾಗಿಲ್ಲ. ಮಾಮೂಲಿ ಎಲ್ಲ ಮನೆಯಲ್ಲಿ ಇರೋದೇ ಇರುತ್ತೆ. ಅಕ್ಕಿ ಹಿಟ್ಟು ಮತ್ತು ಕಡಲೆ ಅಷ್ಟೇ ಬೇಕಾಗಿರೋದು. ಆಲೂಗೆಡ್ಡೆ ಒಂದಿದ್ರೆ 3 ಐಟಮ್ ಇದ್ದರೆ ಸಾಕು. ತುಂಬ ಸೂಪರಾಗಿರುವಂಥ ಚಕ್ಲಿನ ನೀವೇ ಮನೆಯಲ್ಲೇ ಮಾಡ್ಕೊಳ್ಬೋದು. ಎಳ್ಳು ಹಾಕಿದ್ದೀನಿ, ಬಿಳಿ ಎಳ್ಳು. ನೋಡಿ, ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟನ್ನು ಕೂಡ ಅಂತ ಹೇಳಿ. ಸಖತ್ತಾಗಿತ್ತು ಮಾತ್ರ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ. ನೋಡಿ, ಈ ಥರ ಹಿಂಗೆ ಕಲರ್ ಬಂದಮೇಲೆ ನಾವು ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನಾನು ಕೂಡ ಮಕ್ಕಳು ಸ್ಕೂಲಿಂದ ಬರೋವಷ್ಟರಲ್ಲಿ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಅವರು ಕೂಡ ಇಷ್ಟಪಟ್ಟು ಕೂಡ ತಿಂದರು. ನೋಡ್ತಾ ಇದ್ದೀರಲ್ಲ, ಹೀಗೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಕರಿಬೇವು ಕೂಡ ಹಾಕ್ಕೊಂಡು ಸಖತ್ತಾಗಿದೆ. ನೋಡಿದ್ರೇ ಗೊತ್ತಾಗುತ್ತೆ, ಬಾಯಲ್ಲೇ ನೀರು ಬರುತ್ತೆ. ಅಷ್ಟು ಚೆನ್ನಾಗಿತ್ತು ಮಾತ್ರ, ಸೂಪರಾಗಿತ್ತು ಚಕ್ಲಿ. ಒಳ್ಳೆ ಕ್ರಿಸ್ಪಿಯಾಗಿದೆ ಮಾತ್ರ. ತೋರಿಸ್ತೀನಿ ರೀ, ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಒಳಗಡೆ ಎಲ್ಲ ಒಂದೊಂದು ಚಕ್ಲಿಗಳನ್ನೆಲ್ಲ ಮಾಡಿದಾಗ ಒಳಗಡೆ ಹಿಟ್ಟು ಥರ ಅನಿಸ್ತಾ ಇರುತ್ತೆ. ಮತ್ತು ಜೊತೆಗೆ ಒಂಥರ ಕಲ್ಲು ಥರ ಆಗೋಗಿರುತ್ತೆ, ಗಟ್ಟಿಯಾಗೋಗಿರುತ್ತೆ. ಆ ಥರ ಆಗಿಲ್ಲ.
ತುಂಬ ಚೆನ್ನಾಗಿ ಬಂತು ಕ್ರಿಸ್ಪಿಯಾಗಿ. ನಾನು ಏನೇನು ಹಾಕಿದ್ರೆ ಇಂಗ್ರೀಡಿಯೆಂಟ್ಸ್ ಅದೇ ಥರ ಸೇಮ್ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಸೇಮ್ ಇದೇ ಥರನೇ ಬರುತ್ತೆ ಕ್ರಿಸ್ಪಿಯಾಗಿ, ಯಾವುದೇ ಥರ ಗಟ್ಟಿ ಆಗೋದು ಆ ಥರ ಎಲ್ಲ ಏನೂ ಇಲ್ಲ. ನೋಡ್ತಾ ಇದ್ರಲ್ಲ, ಚಕ್ಲಿ ಮಾತ್ರ ಸಖತ್ತಾಗಿ ಬಂದಿದೆ. ನೀವು ಒಂದ್ಸಲ ಮಾಡ್ಕೊಳ್ಳಿ ಇದೇ ಥರನೇ. ಇದೇ ಥರ ಸೇಮ್ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನೋ ಸೇಮ್ ಮೆಜರ್ಮೆಂಟಲ್ಲೇ ಕೂಡ ನೀವು ಕೂಡ ಮಾಡ್ಕೊಳ್ಳಿ. ಇನ್ನು ನಾನು ಮಾಮೂಲಿ ಇದೆಲ್ಲರಿಗೂ ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಆಯಿತು. ಚಕ್ಲಿ ಸಖತ್ತಾಗಿತ್ತು ನೋಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನೋಡಿ. ಹೇಗಿದೆ ವಿಡಿಯೋ? ಇಷ್ಟ ಆಗಿದರೆ ಲೈಕ್ ಮಾಡಿ.